ಒಂದು ಕಡೆ ಈ ನೀರಿನ ಸಮಸ್ಯೆ ಆದರೆ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೊರಟಿದೆ. ಆದರೆ ಎರಡನೇ ಸಮಸ್ಯೆ, ನೀರಿಗಿಂತಲೂ ಅತಿ ದೊಡ್ಡ ಸಮಸ್ಯೆ ಅಂದರೆ ಬೆಂಗಳೂರು ಗುಂಡಿ ಮುಕ್ತವಾಗಿಲ್ಲ. ಸಮ್ಮರ್ ಒಳ್ಳೆ ಟೈಮ್ ಇದು. ಈ ಟೈಮ್ನಲ್ಲಿ ಗುಂಡಿಗಳನ್ನು ಮುಚ್ಚುವಂತಹ ಕೆಲಸ ಆಗಬೇಕು. ಆದರೆ ಗುಂಡಿಗಳಿಂದ ಮುಕ್ತವಾಗುವ ಬೆಂಗಳೂರನ್ನ ಕಾಣೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಹೇಗಿದೆ ಪರಿಸ್ಥಿತಿ ಅಂತ ನಾವು ತೋರಿಸ್ತೀವಿ ನೋಡಿ. ರಾಜಧಾನಿಯಲ್ಲಿ ತಪ್ಪದ ಗುಂಡಿ ಅವಾಂತರ, ಗುಂಡಿಗೆ ಬಿದ್ದು ವಾಹನ ಸವಾರರಿಗೆ ಗಾಯ, ದುರಸ್ತಿ ಮಾಡದ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ. ಬೆಂಗಳೂರು ರಾಜ್ಯ ರಾಜಧಾನಿ, ಆದ್ರೆ ಇದೇ ಸಿಲಿಕಾನ್ ಸಿಟಿ ಗುಂಡಿಗಳ ರಾಜಧಾನಿ ಆಗ್ತಾ ಇದೆ. ಬಿಬಿಎಂಪಿ ರಸ್ತೆಗಳ ಒಳಚರಂಡಿಗಳ ನಿರ್ವಹಣೆಗೆ ಕೋಟಿಗಟ್ಟಲೆ ಜನರ ತೆರಿಗೆ ಹಣ ಮೀಸಲಿಡುತ್ತೆ. ಆದ್ರೆ ನಗರದ ಕೆಲ ಏರಿಯಾಗಳಲ್ಲಿ ಮಾತ್ರ ಗುಂಡಿಗಳ ಸಂಖ್ಯೆ ಕಡಿಮೆ ಆಗಿಲ್ಲ. ನಗರದ ಆಂಧ್ರಹಳ್ಳಿ 1ನೇ ಕ್ರಾಸ್ನಲ್ಲಿ ಚರಂಡಿಗಳು ಹಾಳಾಗಿವೆ. ಗುಂಡಿಯಲ್ಲಿ ಬೈಕ್ ಸವಾರರು ಬಿದ್ದು ಗಾಯಗೊಂಡಿದ್ದಾರೆ. ದುರಸ್ತಿ ಮಾಡದ ಜನಪ್ರತಿನಿಧಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾನು ಡ್ಯೂಟಿಗೆ 2 ಗಂಟೆಗೆ ಹೋಗಬೇಕು ಅಂದ್ಬಿಟ್ಟು ಹೊರಟು ಬಂದೆ. ಅವಾಗ ಗಾಡಿ ಸ್ಕಿಡ್ಡಾಗಿ ಆ ಮೋರಲ್ಲಿ ಬಿದ್ದು ಕೈ ಏಟಾಗಿದೆ. ಕೈ ಎತ್ತಕ್ಕಾಗ್ತಿಲ್ಲ. ಒಂದು ಸೊಂಟಕ್ಕೆ ಏಟು ಬಿದ್ದಿದೆ. ಜನಸಾಮಾನ್ಯರಿಗಂತೂ ಓಡಾಡೋಕ್ಕಂತೂ ತುಂಬ ಸಮಸ್ಯೆ ಆಗ್ಬಿಟ್ಟಿದೆ. ಸುಮಾರು ಒಂದು 4-5 ಆಗಿದ್ದಾವೆ. ಸುಮಾರು ಈ ಒಂದು 2 ತಿಂಗಳಿಂದ ಲೋಡ್ ಲಾರಿ ಬಂದು ಊದ್ಕೊಂಡು 4 ಗಂಟೆ ಆಯಿತು ಅದು ಈಚೆಗೆ ತಗ್ಸೋಕ್ಕೆ. ಅಷ್ಟು ಸಮಸ್ಯೆ ಆಗಿದೆ ಮೇಡಮ್. ಈ ಮೋರಿ ಗುಂಡಿಯ 100 ಮೀಟರ್ ದೂರದಲ್ಲಿರುವಂತಹ ಮತ್ತೊಂದು ಒಳಚರಂಡಿ ಇದೆ. ಈ ಒಳಚರಂಡಿ ಸ್ಲ್ಯಾಬ್ಗಳು ಓಪನ್ ಆಗಿದ್ದು ಕೊಳಚೆ ನೀರು ಹರಿತಾ ಇದೆ. ಈ ನೀರಿನಿಂದ ಕೆಟ್ಟ ವಾಸನೆಗೆ ಜನ ಬೇಸತ್ತಿದ್ದಾರೆ. ಅಕ್ಕಪಕ್ಕದ ಮನೆಯವರಿಗೆ ಸಾಂಕ್ರಾಮಿಕ ರೋಗಗಳು ಹರಡ್ತಾ ಇವೆ. ಪಕ್ಕದಲ್ಲಿಯೇ ಸ್ಕೂಲ್ ಇರೋದ್ರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ದೂರು ನೀಡಿ 2 ವರ್ಷವಾದ್ರೂ ಪ್ರಯೋಜನ ಆಗಿಲ್ಲ. 2-3 ಸಾರಿ ಹೇಳ್ದೆ ಮೇಡಮ್. BBMP ಅವ್ರಿಗೆ ಬಂದು ಸುಮ್ಮನೆ ಇಷ್ಟು ಮಾಡೋದ್ರು, ಮತ್ತೆ ಏನು ಆಕ್ಷನ್ ತಗೊಳ್ಳಿಲ್ಲ. ಸೋಮಶೇಖರ್ ಸಾಹೇಬ್ರಿಗೂ ಹೇಳಿದ್ವಿ, ಅವ್ರನ್ನ ಕಳಿಸ್ತೀವಿ ಅಂತ ಕಳಿಸಿದ್ರು. ಅವ್ರು ಏನು ಕ್ಲಿಯರ್ ಮಾಡಲಿಲ್ಲ. ಮಳೆ ಗಿಳೆ ಬಂದ್ಬಿಟ್ರೆ ಮೇಡಮ್ ಆ ಮನೆ ಮೇಲೆಲ್ಲ ನೀರು ಹೋಯ್ತಾ ಇರುತ್ತೆ. ತುಂಬಾ ಕಷ್ಟ. ರೋಡ್ ಇಲ್ಲ, ಸ್ಲ್ಯಾಬ್ಗಳು ಹಾಕಿಲ್ಲ. ಮಕ್ಕಳು ಮೊನ್ನೆ ಯಾರೋ ತಾತ ಬಿದ್ದು ಕಾಲೇಟ್ ಮಾಡ್ಕೊಂಡ್ರು. ಒಟ್ನಲ್ಲಿ ಬಿಬಿಎಂಪಿ ಅಧಿಕಾರಿಗಳ ಬೇಜವಾಬ್ದಾರಿಗೆ ಜನ ತತ್ತರಿಸುತ್ತಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.